ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ದಿನಗಳನ್ನೇ ಪ್ರಾರಂಭವಾಗಿದೆ. ಹೀಗಾಗಿ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ. ದಸರಾ ಅಂದಾಕ್ಷಣ ಸಾಕಷ್ಟು ರೀತಿಯಾದಂತಹ ದಸರಾಗಳಾಗುತ್ತೆ. ಆ ಒಂದು ದಸರಾ ಹಬ್ಬದ ಹಿನ್ನೆಲೆಯಲ್ಲಿ 10 ದಿನಗಳ ಕಾಲ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತೆ. ಅದರಲ್ಲಿ ಪ್ರಮುಖವಾದಂತಹ ಕಾರ್ಯಕ್ರಮ ಅಂತಂದರೆ ದಸರಾ ಫಲಪುಷ್ಪ ಪ್ರದರ್ಶನ. ಹೀಗಾಗಿ ತೋಟಗಾರಿಕೆ ಇಲಾಖೆ ಜಿಲ್ಲಾಡಳಿತ ಪ್ರತಿ ವರ್ಷವೂ ಕೂಡ ವಿವಿಧ ವಿನ್ಯಾಸದ ರೀತಿಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಮಾಡ್ಕೊಂಡು ಬಂದಿದೆ. ಏನು ಆರ್ಡಿಂಗ್ಸ್ ವೃತ್ತದ ಬಳಿ ಇರುವಂತಹ ಕುಪ್ಪಣ್ಣ ಪಾರ್ಕ್ ಏನಿದೆ, ಈ ಒಂದು ಭಾಗದಲ್ಲಿ ಏನು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ತಯಾರಿ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಏನು ಈ ಒಂದು ಕುಪ್ಪಣ್ಣ ಪಾರ್ಕ್ನಲ್ಲಿರುವಂತಹ ಗಾಜಿನ ಮನೆ ಏನಿದೆ, ಗಾಜಿನ ಮನೆಯಲ್ಲಿ ವಿವಿಧ ಹೂಗಳಿಂದ ಲಕ್ಷಾಂತರ ಹೂಗಳಿಂದ ವಿನ್ಯಾಸವನ್ನು ಪ್ರತಿ ಬಾರಿ ಕೂಡ ಒಂದೊಂದು ಥೀಮ್ನಲ್ಲಿ ಮಾಡ್ತಾರೆ. ಹೀಗಾಗಿ ಈ ಒಂದು ಗಾಜಿನ ಮನೆಯನ್ನು ಸ್ವಚ್ಛ ಮಾಡುವಂತಹ ಕಾರ್ಯ ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಹಾಗೂ ಕುಪ್ಪಣ್ಣ ಪಾರ್ಕ್ನ ಸುತ್ತಮುತ್ತವೂ ಕೂಡ ಗಾರ್ಡನಿಂಗನ್ನು ಮಾಡ್ತಾ ಇರ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ನುರಿತ ನೌಕರರು. ಈ ಒಂದು ಪಾರ್ಕ್ನ ಸುತ್ತಮುತ್ತವೂ ಕೂಡ ವಿವಿಧ ಹೂಗಳನ್ನು ಈಗಾಗಲೇ ಏನು ಬೆಳೆಸಲಾಗಿದೆ, ಆ ಒಂದು ಹೂಗಳನ್ನ ನಿಯೋಜನೆ ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿರುವಂತಹ ಈ ಒಂದು ಟೈಲ್ಸ್ಗಳಂತ ಏನು ಹೇಳ್ತೀವಿ ಅಥವಾ ಇರುವಂತಹ ಕುರ್ಚಿಗಳಿದೆ, ಆ ಒಂದು ಕಟ್ಟಡಗಳಿಗೆ ಸುಣ್ಣ ಬಣ್ಣ ಹೊಡೆಯುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕುಪ್ಪಣ್ಣ ಪಾರ್ಕ್ ಕೂಡ ಸಾಕಷ್ಟು ಇತಿಹಾಸ ಇದೆ. ಹೀಗಾಗಿ ಸಾಕಷ್ಟು ವರ್ಷಗಳಿಂದನೂ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಈ ಒಂದು ಜಾಗದಲ್ಲಿ ಆಯೋಜನೆಯನ್ನು ಮಾಡ್ತಾ ಇದೆ. ಏನು ವಿವಿಧ ರೀತಿಯಾದಂತಹ ಮಾರಿಗೋಲ್ಡ್ ಅಂತ ಹೇಳ್ತೀವಿ, ಗುಲಾಬಿ ಹೂವು ಹಾಗೂ ಆರ್ಕಿಡ್ ಹಾಗೂ ಇತರ ಹೂಗಳನ್ನು ಕೂಡ ಈ ಒಂದು ತೋಟಗಾರಿಕೆ ಇಲಾಖೆ ವಿವಿಧ ಭಾಗಗಳಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಬೆಳೆಸಿ ಅದನ್ನು ಪೋಷಿಸಿ ಈಗಾಗಲೇ ಏನು ಈ ಒಂದು ಸೂಕ್ತ ಜಾಗಗಳಲ್ಲಿ ಜೋಡಣಾ ಕಾರ್ಯ ಕೂಡ ಮುಂದುವರಿಯುತ್ತೆ. ಹೀಗಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನ ಇದೆ, ಇದು ಮೈಸೂರಿನ ಆ ಒಂದು ರೀತಿಯಂತಹ ಗರಿಮೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆ ಮಾಡ್ಕೊಂಡು ಬಂದಿದೆ. ಈ ಹಿಂದೆ ಏನು ಮೈಸೂರಿನ ಕರ್ಜನ್ ಪಾರ್ಕಲ್ಲಿ ಮಾಡಲಾಗ್ತಿತ್ತು, ಆದರೆ ಸಾಕಷ್ಟು ವರ್ಷಗಳ ನಂತರ ಈ ಒಂದು ಕುಪ್ಪಣ್ಣ ಪಾರ್ಕಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಫಲಪುಷ್ಪ ಪ್ರದರ್ಶನ ಜೊತೆ ಆಹಾರ ಮೇಳ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರುವಂತಹ ಪ್ರವಾಸಿಗರನ್ನ ಮನೋರಂಜನೆ ಮಾಡುವಂಥ ನಿಟ್ಟಿನಲ್ಲಿ ಮೈಸೂರಿನ ಹೃದಯ ಭಾಗದಲ್ಲೇ ಹೂವಿನ ಕಾಶಿ ಏನು ಎದ್ದೇಳ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.